ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿ ಗಣಿತ ಪಾಠದಲ್ಲಿ ಅಭ್ಯಾಸ ಸಮಾಂತರ ಶ್ರೇಣಿಯಲ್ಲಿ ಬರೋವಂಥ ಲೆಕ್ಕನ ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಅಭ್ಯಾಸ 5.2ರಲ್ಲಿ ಐದನೇ ಮೇನಲ್ಲಿ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿ ಬರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 2 ಕ್ವೆಶನ್ ಕೊಟ್ಟಿದ್ದಾರೆ 5ನೇ ಮೇನಲ್ಲಿ. ಮೊದಲನೇದು 7, 13, 19 ರಿಂದ 205 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಪದಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಪದಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ಅಂದರೆ ನಾವು ಎನ್ನನ್ನು ಕಂಡುಹಿಡಬೇಕು. ಮೊದಲನೇದಾಗಿ ಅವ್ರು ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಎ ಅಂತ ಹೇಳಿದ್ರೆ 7, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಅಂದರೆ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆನ ನಾವು ಕಳೆದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. 13ರಲ್ಲಿ 7 ಕಳೆದ್ರೆ 6 ಅಂತ ಸಿಕ್ತು. ನಾವು ಮತ್ತು ಎ ಎನ್ ಅಂದರೆ ಇಲ್ಲಿ ಕೊನೆಯ ಪದ ಎನ್ ಆಗಿರುತ್ತೆ, ಅದು 205 ಅಂತ ಕೊಟ್ಟಿದ್ದಾರೆ. ಸೊ ಎನ್ನು ಕಂಡುಹಿಡಿಬೇಕು. ಎ ಎನ್ ಸೂತ್ರ ಎನ್ = ಎ ಪ್ಲಸ್ n-1 ಇಂಟು ಡಿ. n-1 ಇಂಟು ಡಿ. ಎ ಎನ್ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ 205 ಆಗಿ ಬರ್ಕೊಳ್ಳೋಣ. ಎ ಅಂತ ಹೇಳಿದ್ರೆ 7 ಪ್ಲಸ್ ಏನನ್ನು ಕಂಡುಹಿಡಬೇಕು ಹಾಗೆ ಬರ್ಕೊಳ್ಳೋಣ, n-1. ಡಿ ಅಂತ ಹೇಳಿದ್ರೆ 6. ಮತ್ತು ಇದನ್ನು ಬಿಡಿಸ್ತಾ ಹೋಗೋಣ. 205 = 7 ಪ್ಲಸ್ 6 ಇಂಟು ಎನ್ ಅಂದರೆ 6n ಮೈನಸ್ 6 ಇಂಟು 1 ಅಂದರೆ 6. 205 = 7ರಲ್ಲಿ 6 ಕಳೆದ್ರೆ 1 ಪ್ಲಸ್ 6n